ಮೊದಲನೇದಾಗಿ ನಮ್ಮ ಒಂದು ಸ್ಟೂಡೆಂಟ್ ಬೆಂಗಳೂರಲ್ಲಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ರಾಷ್ಟ್ರ ಮಟ್ಟದವರೆಗೂ ಪವರ್ ಲಿಫ್ಟಿಂಗ್ ಅಲ್ಲಿ ಅನೇಕ ಪದಕಗಳನ್ನು ಗೆದ್ದು ಈಗ ಒಂದು ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದ ಕಾರಣಕ್ಕೆ ಅಲ್ಲಿ ಕೆಲಸ ಮಾಡ್ಕೊಂತ ಅಲ್ಲಿನೇ ಅಭ್ಯಾಸವನ್ನು ಬಿಡದೆ ಅಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ತಾ ಪವರ್ ಲಿಫ್ಟಿಂಗ್ ಜೊತೆಗೆ ಬಾಡಿ ಬಿಲ್ಡಿಂಗ್ ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇವತ್ತು ಒಂದು ಒಳ್ಳೆ ದೇಹದಡ್ಡ ಸ್ಪರ್ಧಿಯಾಗಿ ಕೂಡ ಈಗ ಪ್ರಾಕ್ಟೀಸ್ ಮಾಡ್ತಾ ರೆಡಿಯಾಗಿ ಬಂದಿದ್ದಾರೆ. ಶರಣ ಅವರು ವೇದಿಕೆ ಮೇಲೆ ಬಂದು ತಮ್ಮ ದೇಹ ಪ್ರದರ್ಶನವನ್ನು ತೋರಿಸಿ ಆಮೇಲೆ ಯುವಕರಿಗೆ ಒಂದು ಆರೋಗ್ಯ ಅಂದ್ರೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ದೇಹ ಪ್ರದರ್ಶನ. ಸ್ವಲ್ಪ ಸೌಂಡ್ ಕಾರಣ ಏನಂದ್ರೆ ಈಗಿನ ಒಂದು ಬಾಡಿ ಬಿಲ್ಡಿಂಗ್ ಒಂದು ಸ್ಪರ್ಧೆಯಲ್ಲಿ ತುಂಬಾ ಅಡ್ವಾನ್ಸ್ ಲೆವೆಲ್ ಆಗಿ ಪ್ರೋಟೀನ್ ಮೆಡಿಸಿನ್ ಈ ತರ ತುಂಬಾ ಇದೆ. ಏನು ಇಲ್ಲದೆ ನ್ಯಾಚುರಲ್ ಆಗಿ ಮನೆಯಲ್ಲಿ ಇರೋಂಥ ರೊಟ್ಟಿ ಚಟ್ನಿ ಕಾಳು ಈ ತರದ್ದು ಹಾಲು ಈ ತರದ್ದೆಲ್ಲ ತಿಂದು ಇಷ್ಟು ಅಚ್ಚುಕಟ್ಟಾಗಿ ಮಾಡಿರುವಂತಹ ದೇಹ. ಯಾಕಂದ್ರೆ ಈಗ ಸುಮಾರು ವಿಡಿಯೋಗಳೆಲ್ಲ ನೋಡ್ತಿರ್ತೀವಿ, ಆದ್ರೆ ತುಂಬಾ ಹೆವಿ ಲಾಸ್ ತುಂಬಾ ಕಟಿಂಗ್ಸ್ ಇರ್ತವೆ, ಅದಕ್ಕೆಲ್ಲ ಅದರದೇ ಆದಂತ ಮೆಡಿಸಿನ್ ಇರುತ್ತೆ, ಅದರದೇ ಆದಂತ ನ್ಯೂಟ್ರಿಷನ್ ಇರುತ್ತೆ. ಆದ್ರೆ ಶರಣ ಏನ್ ಮಾಡಿದ್ದಾನೆ ಅದು ತುಂಬಾ ನ್ಯಾಚುರಲ್ ಆಗಿ ಕೂಡ ಇಷ್ಟು ಮಾಡಬಹುದು. ಯಾಕಂದ್ರೆ ನೋಡಿ ಎಲ್ಲರೂ ಯುವಕರು ಜಿಮ್ ಅಂದ ತಕ್ಷಣನೇ ಈಗ ಇದ್ರ ಮೇಲೆ ಬಿಟ್ಬಿಟ್ಟಿದ್ದಾರೆ, ಈಗ ಮೆಡಿಸಿನ್ ಮೇಲೆ ಈ ತರ. ಹಾಗಾಗಿ ಅದಕ್ಕೆ ನಾವು ಪೌಡರ್ ಆಗಲಿ ಮೆಡಿಸಿನ್ ಆಗಲಿ ಅದಕ್ಕೆ ಯಾವುದೇ ತರದ್ದು ಲಾಂಗ್ ಲೈಫ್ ಇಲ್ಲ ಮನುಷ್ಯನಿಗೆ. 2-3 ವರ್ಷ ಆದ್ಮೇಲೆ ಮತ್ತೆ ಬಾಡಿ ಇದ್ದಿದ್ದಂಗೆ ಆಗುತ್ತೆ, ಹೆವಿ ಫ್ಯಾಟ್ ಆಗುತ್ತೆ, ಆಮೇಲೆ ನ್ಯಾಚುರಲ್ ಪವರ್ ಕೂಡ ಇರಲ್ಲ. ಹಾಗಾಗಿ ಶರಣನಿಗೆ ಜೋರಾದ ಚಪ್ಪಾಳೆ. ಇನ್ನೊಂದ್ಸಲ